ಎಲ್ರಿಗೂ ನಮಸ್ಕಾರ. ಟೈಮ್ ಮ್ಯಾನೇಜ್ಮೆಂಟ್ ವೈಲ್ ಟ್ರಾವೆಲಿಂಗ್. ನಾನು ಇಲ್ಲಿವರೆಗೂ ತುಂಬ ಟ್ರಾವೆಲ್ ವ್ಲಾಗ್ನ ಹಾಕಿದ್ದೀನಿ. ಸೊ ಬೇಸ್ಡ್ ಆನ್ ದಟ್ ಹಾಗೆ ನಾವು ಯಾವಾಗ ಟ್ರಿಪ್ಪಿಗೆ ಹೋಗ್ತಾ ಇದ್ದರೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೋಬೇಕು. ಈ ಪಾಯಿಂಟ್ಸ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಳೆದ ಸಮಯವು ಬಾರದು ಹಿಂದೆ ಟಿಕ್ 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 ಗಡಿಯಾರ. ಇದೊಂದು ಗಡಿಯಾರ ಪದ್ಯದ ಸಾಲು. ಈ ಲೈನ್ ಈ ಟಾಪಿಕ್ಗೆ ತುಂಬ ಚೆನ್ನಾಗಿ ಸ್ಯೂಟ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಸೊ ಟಿಪ್ ನಂಬರ್ 1 ಏನಂದರೆ, ಫಸ್ಟ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಹೋಗೋ ಪ್ಲೇಸಲ್ಲಿ ಹಾಗೆ ಹೋಗೋ ಟೈಮಲ್ಲಿ ಏನಾದರೂ ಈವೆಂಟ್ ಇದೆನಾ. ಫಾರ್ ಎಕ್ಸಾಂಪಲ್, ಈಗ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂದರೆ ಆ ಟೈಮ್ನಲ್ಲಿ ಏನಾದರೂ ಹಬ್ಬ ಇದೆನಾ ಅಥವಾ ವಿಶೇಷ ಪೂಜೆ ಇದೆನಾ, ಏಕಾದಶಿ ಇದೆನಾ ಇಲ್ವಾ ಚೆಕ್ ಮಾಡಬೇಕು. ಯಾಕೆಂದರೆ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ, ದರ್ಶನ ಲೇಟ್ ಆಗುತ್ತೆ, ರೂಮ್ಸ್ ಸಿಗೋದು ಕಷ್ಟ ಆಗ್ಬೋದು ಅಥವಾ ಸಿಗದೇನೂ ಇರ್ಬೋದು. ಇನ್ ಕೇಸ್ ಅಂಥದ್ರಲ್ಲೂ ಹೋಗಬೇಕು ಅಂತ ಇದ್ದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಟೈಮ್ ಆ್ಯಂಡ್ ಎನರ್ಜಿ ಸೇವ್ ಆಗುತ್ತೆ. ಟಿಪ್ ನಂಬರ್ 2, ಎಷ್ಟು ಡೇಸ್ ಟ್ರಿಪ್ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಅಕಾರ್ಡಿಂಗ್ ಟು ಡೇಸ್ ಪ್ಲೇಸಸ್ನ ಫಿಕ್ಸ್ ಮಾಡ್ಕೋಬೇಕು. ಟಿಪ್ ನಂಬರ್ 3, ನೆಕ್ಸ್ಟ್ ಈಗ 4-5 ಪ್ಲೇಸಸ್ ನೋಡ್ಕೊಂಡು ಬರಬೇಕು ಅಂತ ಇದ್ದರೆ ಯಾವ್ಯಾವ ಪ್ಲೇಸಸ್ ಎಲ್ಲ ಒಂದೇ ರೂಟಲ್ಲಿ ಬರುತ್ತಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಒಂದು ಪ್ಲೇಸು ಸೌತ್ ಡೈರೆಕ್ಷನಲ್ಲಿ, ಇನ್ನೊಂದು ಪ್ಲೇಸ್ ನಾರ್ತ್ ಡೈರೆಕ್ಷನಲ್ಲಿ, ಈ ಥರ ಇದ್ದರೆ ಅಲ್ಲಿ ನಮಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಎಂಜಾಯ್ಮೆಂಟ್ಗೆ ಅಂತ ಟ್ರಿಪ್ ಹೋದರೆ ಎಂಜಾಯ್ ಮಾಡೋದ್ರ ಬದಲು ಟ್ರಾವೆಲ್ ಮಾಡಿನೇ ಸುಸ್ತಾಗಿಬಿಡತ್ತೆ. ಸೊ ಹೋಗೋ ಪ್ಲೇಸಸ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕು. ಟ್ರಾವೆಲಲ್ಲಿ 2 ಟೈಪ್ಸ್ ಇದೆ. ಒಂದು ರೌಂಡ್ ಟ್ರಿಪ್ ಅಂತ ಹೇಳ್ತಾರೆ. ರೌಂಡ್ ಟ್ರಿಪ್ ಅಂದರೆ 1 by 1 ಪ್ಲೇಸಸ್ನ ನೋಡ್ತಾನೆ ಮತ್ತೆ ವಾಪಸ್ ನಮ್ಮ ಪ್ಲೇಸ್ಗೆ ಬರೋದು. ಇನ್ನೊಂದು ಸ್ಟ್ರೇಟ್ ಟ್ರಿಪ್ ಅಥವಾ 1 way ಟ್ರಿಪ್ ಅಂತ ಹೇಳ್ಬೋದು. ಈ ಸ್ಟ್ರೇಟ್ ಟ್ರಿಪ್ ಅಂದರೆ ಎಲ್ಲ ಪ್ಲೇಸಸ್ನ ನೋಡ್ತಾನೆ ಹೋಗಿ ಲಾಸ್ಟ್ ಡೆಡ್ ಎಂಡಲ್ಲಿ ಒಂದು ಟ್ರಿಪ್ ಪ್ಲೇಸ್ಗೆ ಹೋಗಿರ್ತೀವಿ. ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ನಮ್ಮದು ಡೆಸ್ಟಿನೇಷನ್ಗೆ ಯಾವುದೇ ಪ್ಲೇಸಸ್ನ ನೋಡದೆ ಲಾಂಗ್ ಟ್ರಾವೆಲ್ ಮಾಡಿಕೊಂಡು ಬರ್ತೀವಲ್ಲ ಅದು. ಇದು ಎರಡರಲ್ಲಿ ರೌಂಡ್ ಟ್ರಿಪ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸುಮ್ಮನೆ ತುಂಬ ಹೊತ್ತು ಕೂತ್ಕೊಂಡು ಲಾಂಗ್ ಟ್ರಾವೆಲ್ ಮಾಡಿ ಟಯರ್ಡಾಗಿ ಬೋರಾಗಿ ಬರೋದಕ್ಕಿಂತ ಎಲ್ಲ ಪ್ಲೇಸಸ್ನ ನೋಡ್ತಾನೆ ನಮ್ಮ ಪ್ಲೇಸಿಗೆ ಬರೋದ್ರಿಂದ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ದೂರ ಟ್ರಾವೆಲ್ ಮಾಡೋದು ಮತ್ತು ಆ ಪ್ಲೇಸ್ನ ನೋಡಿಕೊಂಡು ಇಳಿಯೋದು, ಮತ್ತೆ ಇನ್ನೊಂದು ಪ್ಲೇಸ್ ಬಂತು ಅಂತ ಇಳಿತೀವಿ, ನೋಡ್ತೀವಿ, ಮತ್ತೆ ಗಾಡಿ ಹತ್ತೀವಿ. ಈ ಥರ ಮಾಡ್ತಾ ಬಂದಾಗ ನಮಗೂ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಟ್ರಾವೆಲಿಂಗು ಬೋರ್ ಆಗಲ್ಲ. ನೆಕ್ಸ್ಟ್ 3 days ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀರ. ಯಾವ ಊರಲ್ಲಿ ಹಾಲ್ಟ್ ಆಗಬೇಕು, ಆ ಊರಲ್ಲಿ ನೈಟ್ ಹಾಲ್ಟ್ ಆಗಬೇಕು, ಎಲ್ಲ ಪ್ಲೇಸಸ್ನು 3 daysಲ್ಲಿ ಕವರ್ ಮಾಡಬೇಕು ಅಂದರೆ ಡೇ ಟೈಮಲ್ಲಿ ಎಷ್ಟು ಗಂಟೆಗೆ ಮನೆ ಬಿಡಬೇಕು, ಫಸ್ಟ್ ಯಾವ ಪ್ಲೇಸಿಗೆ ಹೋಗಬೇಕು, ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದರೆ ಬೆಟರ್ ಅಂತ ಪ್ಲ್ಯಾನ್ ಮಾಡಬೇಕು. ಹಾಗೆ ಟೈಮ್ ಮೇಲೂ ಒಂದು ಕಣ್ಣಿಡಬೇಕು. ಅಂದರೆ ಟೈಮ್ ಮ್ಯಾನೇಜ್ ಮಾಡಬೇಕು. ಅಂದರೆ ಮಾತ್ರ ಟ್ರಿಪ್ಪು ಚೆನ್ನಾಗಿ ಆಗುತ್ತೆ. ಇವಾಗ ಒಂದು ಪ್ಲೇಸಿಗೆ ಹೋಗಿರ್ತೀರ, ಮ್ಯೂಸಿಯಂ ಇರುತ್ತೆ, ಝೂ ಇರುತ್ತೆ ಅಥವಾ ಟೆಂಪಲ್ ಇರುತ್ತೆ. ಅದ್ರದ್ದು ಟೈಮಿಂಗ್ಸ್ನ ತಿಳ್ಕೊಬೇಕು ಇನ್ ಅಡ್ವಾನ್ಸ್. ಆ ಟೈಮ್ಗೆ ಸರಿಯಾಗಿ ಹೋದರೆ ನಿಮಗೆ ಅದನ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಅದು ಓಪನ್ ಆಗೋವರೆಗೂ ವೇಟ್ ಮಾಡಬೇಕು. ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಮುಂದೆ ಹೋಗೋ ಪ್ಲೇಸಸ್ಗೆ ಲೇಟ್ ಆಗುತ್ತೆ ಅಂತ ಅದನ್ನ ನೋಡೋದು ಬಿಟ್ಟು ಹೋಗಬೇಕಾಗತ್ತೆ. ಆಗ ನೀವು ಅಷ್ಟು ದೂರ ಹೋಗಿ ಏನೂ ಯೂಸ್ ಇಲ್ಲ ಅಲ್ವಾ. ಅದಕ್ಕೆ ಟ್ರಿಪ್ಪಲ್ಲಿ ಪ್ಲ್ಯಾನಿಂಗ್ ಮಾಡೋದು ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ತುಂಬ ದೂರದಿಂದ ಒಂದು ಟೆಂಪಲ್ ಹೋಗಬೇಕು ಅಂತ ಹೋಗಿರ್ತೀರ. ಅಲ್ಲಿ ಪ್ರಸಾದ ಇರುತ್ತೆ, ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿರ್ತೀರ. ಅದು ಕ್ಲೋಸಿಂಗ್ ಟೈಮಲ್ಲಿ ಹೋದರೆ ಎಷ್ಟು ಬೇಜಾರಾಗತ್ತೆ ಅಲ್ವಾ. ಸ್ವಲ್ಪ ಬೇಗ ಬಂದಿದ್ರೆ ಪ್ರಸಾದನೂ ಸಿಗ್ತಾ ಇತ್ತು ಅಂತ, ಮತ್ತೆ ಇಲ್ಲಿಗೆ ಯಾವಾಗ ಬರ್ತೀವೋ ಏನೋ ಅಂತ. ಸೊ ನೀವು ನಿಮ್ಮ ಎಲ್ಲ ಕೆಲಸದಿಂದ ಫ್ರೀ ಮಾಡಿಕೊಂಡು ಖರ್ಚು ಮಾಡ್ಕೊಂಡು ಹೋಗಿ ಬೇಜಾರು ಮಾಡಿಕೊಂಡು ಸರಿಯಾಗಿ ಟ್ರಿಪ್ ಆಗಲಿಲ್ಲ ಅಂದರೆ ಎಷ್ಟು ಬೇಜಾರು ಅನಿಸುತ್ತೆ. ಅದು ಸರಿ ಅನಿಸಲ್ಲ ಅಲ್ವಾ. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಆ್ಯಂಡ್ ಬಿ ಆನ್ ಟೈಮ್ ಟು ಎಂಜಾಯ್ ಯುವರ್ ಟ್ರಿಪ್.
ಅಷ್ಟೇ ಅಲ್ಲದೆ ಟ್ರಿಪ್ ಹೋಗೋ ಮೊದಲು ಡೇಸ್ ಆ್ಯಂಡ್ ಪ್ಲೇಸಸ್ ಫಿಕ್ಸ್ ಆಗಿರುತ್ತೆ ಅಲ್ವಾ, ಯಾವ್ಯಾವ ಪ್ಲೇಸಸಲ್ಲಿ ಏನೇನು ನೋಡೋದಿದೆ, ಹಾಗೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ, ಮತ್ತು ಅದಕ್ಕೆ ಏನಾದರೂ ಓಪನ್ ಮತ್ತು ಕ್ಲೋಸಿಂಗ್ ಟೈಮ್ಸ್ ಇರುತ್ತೆ ಅಲ್ವಾ ಪರ್ಟಿಕ್ಯುಲರಾಗಿ, ಅದೆಲ್ಲದನ್ನು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಅಡ್ವಾನ್ಸ್ ರೂಮ್ ಬುಕ್ಕಿಂಗ್ಸ್ ಪಾಸಿಬಲ್ ಆದರೆ ಅದನ್ನು ಕೂಡ ಪ್ಲ್ಯಾನ್ ಮಾಡಿ ಬುಕ್ ಮಾಡಿ. ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಎಲ್ಲ ಪ್ಲೇಸಸ್ನು ಕವರ್ ಮಾಡ್ಬೋದು. ನಾವು ಕೂಡ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಮೇನ್ಲಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಿಕೊಂಡು 3 ಡೇಸಲ್ಲಿ ಬ್ಯಾಂಗ್ಳೂರಿಂದ ಕುಕ್ಕೆ, ಸೌತಡ್ಕ, ಧರ್ಮಸ್ಥಳ, ಉಡುಪಿ ಹಾಲ್ಟ್. ಸೆಕೆಂಡ್ ಡೇ ಉಡುಪಿ, ಕಮಲಶಿಲೆ, ಕಟೀಲು, ಕೊಲ್ಲೂರು, ಸಿಗಂದೂರಲ್ಲಿ ಹಾಲ್ಟ್. ಥರ್ಡ್ ಡೇ ಹೊರನಾಡು, ಶೃಂಗೇರಿ, ಬೇಲೂರು, ಮತ್ತು ನಾವು ಬ್ಯಾಂಗ್ಳೂರಿಗೆ ವಾಪಸ್. 3 ಡೇಸಲ್ಲಿ ಇಷ್ಟೊಂದೆಲ್ಲ ಪ್ಲೇಸಸ್ನು ಯಾವುದೇ ಹರಿಬರಿ ಇಲ್ಲದೆ ನೋಡಿ, ದರ್ಶನ ಕೂಡ ಚೆನ್ನಾಗಾಗಿ, ಜೊತೆಲಿ ನಮಗೆ ಎಲ್ಲ ಪ್ಲೇಸಸಲ್ಲಿನೂ ಪ್ರಸಾದ ಕೂಡ ಸಿಕ್ತು. ನಾವು ಮಾಡಿದ್ದು ರೌಂಡ್ ಟ್ರಿಪ್. ಈ ವಿಡಿಯೋದಲ್ಲಿ ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ, ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ.